ಅಂತೂ ಇಂತೂ 8 ವರ್ಷ ತಪಸ್ಸಾದ್ಮೇಲೆ ನನ್ನ ಫ್ರೆಂಡ್ ಜೊತೆ ಹೊರಗಡೆ ಟ್ರಿಪ್ಗೆ ಹೋಗ್ತಿದ್ದೆ ಅನ್ನೋ ಖುಷಿನಲ್ಲಿ ಸರಿಯಾಗಿ ಬಾರಿಸ್ಬಿಟ್ಟೆ. ನಾನ್ ಕೆಲಸ ಮುಗಿಸಿ ಲಾಗೌಟ್ ಆಗಿ ಗೋವಾದಿಂದ ಬಂದ್ ಫ್ರೆಂಡ್ ನ ಮನೆ ಕರ್ಕ ಬಂದಾಯ್ತು. ನಮ್ ಪ್ಲಾನ್ ಇದ್ದು ಮಾರನೇ ದಿನ ಬೆಳಿಗ್ಗೆ 5:30ಗೆಲ್ಲ ಮನೆಯಿಂದ ಹೊರಟ್ಬಿಡ್ಬೇಕು ಅಂತ. ರಾತ್ರಿ ಸರಿ ಊಟ ಮಾಡ್ಕೊಂಡು ಚಪಾತಿ ಮಾಡೋಕ್ ಸ್ಟಾರ್ಟ್ ಮಾಡಾಯ್ತು. ಚಪಾತಿ ಅಂತಕ್ಕೆ ಅಂತ ನೋಡ್ತಿದ್ರ, ಚಪಾತಿ ನಾಳೆ ಟ್ರಿಪ್ ನಲ್ಲಿ ಬೆಳಿಗ್ಗೆ ತಿಂಡಿಗೆ. ಒಬ್ರೊಬ್ರು ಒಂದೊಂದ್ ಕೆಲ್ಸದ ತರ ಬೇಗ ಚಪಾತಿ ಮಾಡಿ ಮುಗಿಸಿದ್ರು. ಆದ್ರೆ ನನ್ನ ಫ್ರೆಂಡ್ ಲಾಸ್ಟ್ ನಾನೊಂದ್ ಚಪಾತಿ ಮಾಡ್ತೆ ಅಂತ ಹೇಳಿದ್ಲು. ಇವತ್ತೇ ಫಸ್ಟ್ ಟೈಮ್ ನಾನು ಈ ತರನು ಚಪಾತಿ ಒರಿಬಹುದು ಅನ್ನೋದನ್ನ ನೋಡ್ದೆ. ಚಪಾತಿ ಕತೆ ಮುಗೀತು. ಈಗ ಬ್ಯಾಗ್ ಪ್ಯಾಕಿಂಗ್ ಇದೆಲ್ಲ ನಡೀತಿದ್ದು 3 ಸಂಜೆಗಂತೂ ಅಲ್ಲ, ಮಧ್ಯರಾತ್ರಿ 11 ಗಂಟೆಗೆ. ನನ್ನ ಫ್ರೆಂಡ್ಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ. ನನ್ನ ಪೌಚಲ್ಲಿ ಯಾವ ಹೊಸ ಪ್ರಾಡಕ್ಟ್ ಅದೇ ಅಂತ ಹೇಳಿ ಸರ್ಚ್ ಮಾಡುವಾಗೆ ಸಿಕ್ಕದ್ದೇ ಈ ಅತ್ತರು. ನೋಡದ್ದೇ ಸೀರಿಯಸ್ ವಾರ್ನಿಂಗ್ ಬಂತು, ಇದೊಂದು ಹಾಕೊಂಡು ನಮ್ಮಿಬ್ರನ್ನೊಂದು ಸಾಯಿಸ್ಬೇಡ ಅಂತ. ನಂದಿರ್ಲಿ, ಈ ಕಡೆ ನನ್ನ ತಂಗಿ ಪೌಚ್ ತೆಗೆದ್ರೆ ನಾವಿಬ್ರು ಹೆದ್ರು ಹಾರೋಗ್ಬಿಟ್ರು. ಟ್ರಿಪ್ಪು ಅಂದಮೇಲೆ ದಾರಿ ಖರ್ಚಿಗೆ ಏನಾದ್ರು ಬೇಕೇ ಬೇಕು. ಅದಕ್ಕೆ ಸ್ನ್ಯಾಕ್ಸ್ನೆಲ್ಲ ಒಟ್ಟು ಮಾಡ್ಕೊಂಡಾಗಿತ್ತು. ಈಗ ಮಳೆ ಇರೋದ್ರಿಂದ ರೇನ್ ಕೋಟ್ ಕಂಪಲ್ಸರಿ. ಇಷ್ಟೆಲ್ಲ ಮಾಡಿ ಮುಗಿಸಿ 12:30 ಮಲ್ಗಿ 3:30 ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಪ್ಲಾನ್ ಇತ್ತು. ಆಮೇಲೆ ಮಲ್ಗೋಕ್ ಹೋದ್ಮೇಲೆ ಸುದ್ದಿಗಳ ಸುರಿಮಳೆ, ಆಮೇಲೆ ಹಾರರ್ ಸ್ಟೋರಿ, ಸ್ವಲ್ಪ ರೀಲ್ಸ್, ಅದಾದ್ಮೇಲೆ ಸ್ವಲ್ಪ ಎಂಜಾಯ್ಮೆಂಟು, ಮಲ್ಗತ್ತು. ಆಮೇಲೆ ಬೆಳಿಗ್ಗೆ 3:30ಗೆ ಕಣ್ಬಿಡುಕಾಗದೇ ಇದ್ರು ಎದ್ಕೊಂಡು ನಡಪಾಕ ಶುರು. ಹೇಳಿದ್ನಲ್ವಾ, ಚಪಾತಿ ಜೊತೆಗೆ ಮಧ್ಯಾಹ್ನದ ಊಟನೂ ನಾವೇ ಮನೆಯಿಂದ ಮಾಡ್ಕೋಗು ಪ್ಲಾನ್ ಆಗಿತ್ತು. ಊಟಕ್ಕೆ ಚಿಕನ್ ಪಲಾವ್. ಈ ಬ್ಯಾಗ್ ಅನ್ನ ನೋಡಿದ್ರೆ ಒಂದ್ ವಾರ ನಾವು ವಾಪಸ್ಸೇ ಬರುದಿಲ್ಲ ಅನ್ಬೇಕು, ಆ ರೇಂಜ್ ಪ್ಯಾಕ್ ಮಾಡ್ಕೊಂಡಾಗಿತ್ತು. 2 ದೊಡ್ಡ ಬಟ್ಟೆ ಬ್ಯಾಗು, ತಿಂಡಿದು ಊಟದ್ದು ಸೇರ್ 1 ಬ್ಯಾಗು, ಸ್ನಾಕ್ಸ್ 1 ಬ್ಯಾಗು, ಆಮೇಲೆ ಅತ್ತೆ ಮನೆಗೆ ಹೋಗ್ಬೇಕು, ಖಾಲಿ ಕೈಲಿ ಹೋಗೋಕಾಗ ಅಂತ ಹೇಳಿ ಅವ್ರಿಗೊಂದು ಬ್ಯಾಗು. ನಮ್ ಟೈಮ್ ಲೈನ್ ಇದ್ದದ್ದು 5:30, ಅದಕ್ಕೂ ಸರಿಯಾಗಿ 1 ತಾಸು ಲೇಟು, ಅಂದ್ರೆ 6:30ಗೆ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತೆ ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ಅಂತ ಇದ್ರೆ ಮರಿದೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಅದ್ಭುತ ಜಾಗದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಸಿಗ್ವಾ, ಅಲ್ಲಿ ತನಕ ಟಾಟಾ.